ಹರಿ ಓಂ. ಎಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೈ ಬಿ ಪಿ ಅನ್ನುವಂಥದ್ದು ಸಾಮಾನ್ಯ ಆಗಿದೆ. ಅದನ್ನು ನಾವು ಯಾವುದೇ ಮಾತ್ರೆ ಇಲ್ಲದೆ ನಾರ್ಮಲ್ ಇಟ್ಟುಕೊಳ್ಳೋದು ಹೇಗೆ ಅಂತ ನಾವು ತಿಳಿದುಕೊಳ್ಳೋಣ. ನೋಡಿ, ವಾಯು ತತ್ವ ಮತ್ತು ಆಕಾಶ ತತ್ವ, ಈ ಎರಡು ತತ್ವಗಳು ಅಗ್ನಿಯೊಂದಿಗೆ ಸಮಾಗಮ ಆದಾಗ ನಮ್ಮ ಈ ರಕ್ತನಾಳಗಳಲ್ಲಿ ಈ ಬ್ಲಾಕೇಜಸ್ಸು ಕ್ಲಿಯರ್ ಆಗಿ ರಕ್ತ ತುಂಬ ಚೆನ್ನಾಗಿ ಹರಿದು ನಮ್ಮ ಹೃದಯಕ್ಕೆ ಒತ್ತಡ ಕಡಿಮೆಯಾಗಿ ಸಹಜವಾಗಿ ಅದು ರಕ್ತವನ್ನು ಪಂಪ್ ಮಾಡುತ್ತೆ. ಇದನ್ನು ಸಹಜವಾದ ಬಿ ಪಿ ಅಂತ ಕರಿತೀವಿ. ಈಗ ನಮ್ಮ ಬೆರಳುಗಳಲ್ಲಿ 5 ತತ್ವಗಳಿದೆ. ಈ ಹೆಬ್ಬೆಟ್ಟೇನಿದೆ ಅಗ್ನಿ ತತ್ವವನ್ನು, ನಮ್ಮ ತೋರು ಬೆರಳು ವಾಯು ತತ್ವವನ್ನು, ನಮ್ಮ ಮಧ್ಯದ ಬೆರಳು ಆಕಾಶ ತತ್ವವನ್ನು, ನಮ್ಮ ಉಂಗುರ ಬೆರಳು ಭೂಮಿ ತತ್ವವನ್ನು ಮತ್ತು ನಮ್ಮ ಕಿರುಬೆರಳು ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಈಗ ನಾನು ಆಗಲೇ ಹೇಳಿದಂತೆ ವಾಯುತತ್ವ ಮತ್ತು ಆಕಾಶ ತತ್ವ, ಈ 2 ತತ್ವಗಳನ್ನು ಅಗ್ನಿಯೊಂದಿಗೆ ನಾವು ಸೇರಿಸಿದಾಗ ಉಳಿದ ಬೆರಳುಗಳನ್ನು ನೇರ ಬಿಟ್ಟು ಅಂಗೈ ಆಕಾಶ ನೋಡುತ್ತಾ ಮಣಿಕಟ್ಟನ್ನು ಮಂಡಿ ಮೇಲೆ ಇಡುವಂಥದ್ದು. ಈ ರೀತಿ 2 ಕೈಗಳಿಂದ ನಾವು ಮಾಡಬೇಕು. ಇದನ್ನು ವ್ಯಾನ ಮುದ್ರೆ ಅಂತ ಕರಿತೀವಿ. ಇದನ್ನು 45 ನಿಮಿಷಗಳ ಕಾಲ ಮಾಡಿದಾಗ ನಮಗೆ ಒಳ್ಳೆಯ ಪ್ರತಿಫಲ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ಮೇಲೆ ನಾವು 10 ನಿಮಿಷಗಳ ಕಾಲ ಪ್ರಾಣಮುದ್ರೆಯನ್ನು ಮಾಡಬೇಕು. ಹೆಬ್ಬೆಟ್ಟು, ಉಂಗುರ ಬೆರಳು ಮತ್ತು ಕಿರು ಬೆರಳಿನ ತುದಿಗಳನ್ನು ಒಟ್ಟಿಗೆ ಸೇರಿಸಿದಾಗ ಪ್ರಾಣಮುದ್ರೆಯಾಗುತ್ತೆ. ಉಳಿದ ಬೆರಳುಗಳು ನೇರವಾಗಿರಬೇಕು, ಅಂಗೈ ಆಕಾಶ ನೋಡ್ತಾ ಇರಬೇಕು, ಮಣಿಕಟ್ಟು ಮಂಡಿ ಮೇಲೆ ಇರಬೇಕು. ಅಂದರೆ ವ್ಯಾನಮುದ್ರೆಯನ್ನು 45 ನಿಮಿಷ ಮಾಡಿ ಈ ಒಂದು ಪ್ರಾಣಮುದ್ರೆಯನ್ನು 10 ನಿಮಿಷ ಮಾಡಿದರೆ ಆದಷ್ಟು ಬೇಗ ನಾವು ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದು. ನಮಗೆ ನಿದ್ರೆ ಕಡಿಮೆಯಾದಾಗ, ತುಂಬ ಸುಸ್ತು ಆದಾಗ, ಮತ್ತು ಇನ್ನಿತರ ಕೆಲವೊಂದು ಚಿಂತೆ ಆವರಿಸಿದಾಗ ನಮಗೆ ಬಿ ಪಿ ಜಾಸ್ತಿ ಆಗುವುದು ಸಹಜ. ಅಂಥ ಸಂದರ್ಭಗಳಲ್ಲಿ ನಾವು 10 ನಿಮಿಷ ಕಾಲ ಈ ಒಂದು ಮುದ್ರೆಯನ್ನು, ವ್ಯಾನ ಮುದ್ರೆಯನ್ನು ಮಾಡಿದರೆ ನಮ್ಮ ಬಿ ಪಿಯನ್ನು ನಾವು ಸಹಜದಲ್ಲಿ ಇಟ್ಟುಕೊಳ್ಳಬಹುದು. ಸೊ ಈ ರೀತಿ ನಾವು ಮಾತ್ರೆರಹಿತವಾಗಿ ನಮ್ಮ ಬಿ ಪಿಯನ್ನು ಸಹಜವಾಗಿ ಇಟ್ಟುಕೊಳ್ಳೋದಕ್ಕೆ ನಮಗೆ ಮುದ್ರೆಗಳು ತುಂಬ ಸಹಕಾರಿಯಾಗುತ್ತೆ. ಇಂತಹ ವ್ಯಾನ ಮುದ್ರೆಯನ್ನು ನೀವು ಅಳವಡಿಸಿಕೊಂಡು ನಿಮ್ಮ ಬಿ ಪಿಯನ್ನು ಸಹಜದಲ್ಲಿ ಇಟ್ಟುಕೊಳ್ಳುತ್ತೀರಿ ಅಂತ ಭಾವಿಸ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ತಮಗೆಲ್ಲ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.